ದ್ರೌಪದಮ್ಮ ದೇವಿಯ ಚಿನ್ನದ ಹಾರದಲ್ಲಿ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆಯಲ್ಲಿ ಇಒ ನಾಗರಾಜ್ರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಈ ವರದಿಯನ್ನ ಬಿತ್ತರ ಮಾಡಿದ ಬೆನ್ನಲ್ಲೇ ತಲೆದಂಡ ಆಗಿದೆ. ದ್ರೌಪದಮ್ಮ ದೇವಿಯ ಚಿನ್ನದ ಹಾರದಲ್ಲಿ ವ್ಯತ್ಯಾಸ ಕಂಡು ಬಂದಂತಹ ಆರೋಪ ಸದ್ಯ ಇಒ ನಾಗರಾಜ್ ಮೇಲಿದ್ದು, ಪಬ್ಲಿಕ್ ಟಿವಿ ಇದೇ ವಿಚಾರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿಯ ಬೆನ್ನಲ್ಲೇ ಇಒ ನಾಗರಾಜ್ ತಲೆದಂಡ ಆಗಿದೆ. ಮುಜರಾಯಿ ಇಲಾಖೆಯ ಇಒ ಆಗಿದ್ದಂತಹ ನಾಗರಾಜ್ ಸಸ್ಪೆಂಡ್ ಮಾಡಿ ಆದೇಶವನ್ನ ಮಾಡಿದ್ದಾರೆ. ಮುಜರಾಯಿ ಇಲಾಖೆಯ ಆಯುಕ್ತರು ಚಿನ್ನದ ಸರ ತಗೊಂಡು ಹೋಗಿದ್ದು ತಪ್ಪು, ಯಾವ ಕಾರಣಕ್ಕಾಗಿ ಸರವನ್ನ ತೆಗೆದುಕೊಂಡು ಹೋದ್ರು ಮತ್ತು ನಂತರ ಹುಂಡಿಗೆ ಸರ ಹಾಕಿದ್ದು ಯಾವಾಗ, ಈ ಎಲ್ಲದರ ಕುರಿತಾಗಿ ತನಿಖೆಯನ್ನ ಮಾಡ್ತೀವಿ ಅಂತ ಕೂಡ ಪಬ್ಲಿಕ್ ಟಿವಿಗೆ ಇಲಾಖೆಯ ಆಯುಕ್ತರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ಸಂದರ್ಭದಲ್ಲಿ ಒಂದು ಚಿನ್ನದ ಹಾರ ಪತ್ತೆ ಆಗುತ್ತೆ. ಆ ಚಿನ್ನದ ಹಾರವನ್ನ ಇಒ ನಾಗರಾಜ್ ಅದನ್ನ ಒಂದು ಬ್ಯಾಂಕ್ ಕೊಡಬೇಕಾಗಿತ್ತು, ಇಲ್ಲ ವಾಪಸ್ ಹುಂಡಿಗೆ ಹಾಕಬೇಕಾಗಿತ್ತು. ಅದೆರಡನ್ನೂ ಮಾಡದೆ ಬದಲಾಗಿ ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಿನ ನಂತರ ಮತ್ತೆ ಹುಂಡಿಗೆ ತಗೊಂಡು ಬಂದು ಇದೇ ಇಒ ನಾಗರಾಜ್ ಅವರು ಹಾಕ್ತಾರೆ. ಈಗ ಆರೋಪ ಇರೋದು ಒಂದು ಮನೆಗೆ ತಗೊಂಡು ಹೋಗಿದ್ದು ತಪ್ಪು ಅನ್ನೋದು, ಮತ್ತೊಂದು ಈ ಚಿನ್ನದಲ್ಲಿ ವ್ಯತ್ಯಾಸ ಆಗಿದೆ, ಗ್ರಾಮ್ನಲ್ಲಿ ದುಪ್ಪಟ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ ಅನ್ನುವಂತಹ ಆರೋಪವನ್ನ ದೇವಸ್ಥಾನದ ವ್ಯವಸ್ಥಾಪಕರು ಮಾಡ್ತಾ ಇದ್ದಾರೆ. ಚೈನ್ ತಗೊಂಡೋಗಿ ಜಾಸ್ತಿ ಗ್ರಾಮ್ದ ತಗೊಂಡೋಗಿ ಕಡಿಮೆ ಗ್ರಾಮ್ದು ಏನೋ ತಂದು ಹಾಕಿದಾರೆ ಅಂತ ಹೇಳ್ಬಿಟ್ಟು ಅದೊಂದು ಹೇಳ್ತಾ ಇದಾರೆ. ಸೊ ಇವಾಗ ಅದನ್ನ ನಾವು ಅವ್ರಿಗೆ ವಾಟ್ ಎವರ್ ಇಟ್ ಈಸ್ ಅದು ತಗೊಂಡು ಹೋಗ್ಬಾರ್ದಾಗಿತ್ತು, ಅದು ತಪ್ಪಾಗಿದೆ. ಅದಕ್ಕೋಸ್ಕರ ಈಗ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡ್ತಾ ಇದೀವಿ. ಚೈನ್ ತಗೊಂಡೋಗಿ ಜಾಸ್ತಿ ಗ್ರಾಮ್ದ ತಗೊಂಡೋಗಿ ಕಡಿಮೆ ಗ್ರಾಮ್ದು ಏನೋ ತಂದು ಹಾಕಿದಾರೆ ಅಂತ ಹೇಳ್ಬಿಟ್ಟು ಅದೊಂದು ಹೇಳ್ತಾ ಇದಾರೆ. ಸೊ ಇವಾಗ ಅದನ್ನ ನಾವು ಅವ್ರಿಗೆ ವಾಟ್ ಎವರ್ ಇಟ್ ಈಸ್ ಅದು ತಗೊಂಡು ಹೋಗ್ಬಾರ್ದಾಗಿತ್ತು, ಅದು ತಪ್ಪಾಗಿದೆ. ಅದಕ್ಕೋಸ್ಕರ ಈಗ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡ್ತಾ ಇದೀವಿ. ಚೈನ್ ಇಒ ನಾಗರಾಜ್ಗೆ ಅದನ್ನ ವಾಪಸ್ ಎಲ್ಲಿ ಹಾಕಬೇಕು ಅಂತ ಗೊತ್ತಿರಲಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಹುದ್ದೆಯಲ್ಲಿ ಇದ್ಮೇಲೆ ಅದನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹೀಗಿದ್ದು ತಗೊಂಡು ಹೋಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕರ್ತಲ. ಪವಿತ್ರ, ಈಗ ಇಒ ನಾಗರಾಜ್ರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ, ಬಟ್ ತಗೊಂಡು ಹೋಗಿದ್ದು ಯಾಕೆ, ವಾಪಸ್ ತಂದು ಹಾಕಿದ್ಯಾಕೆ, ಆ ವ್ಯತ್ಯಾಸದ ಆರೋಪ ಏನು ಬರ್ತಾ ಇದೆ, ಅದನ್ನ ಆರೋಪ ಮಾಡ್ತಿರೋರೇನು ಆ ಸ್ಪಾಟಲ್ಲಿ ಇರಲಿಲ್ಲ, ಅವ್ರಿಗೆ ಯಾರು ಕೊಟ್ಟಂತಹ ಮಾಹಿತಿ ಆಧಾರದ ಮೇಲೆ ಈ ಆರೋಪ? ದಿವ್ಯ, ಈಗ ಭಕ್ತರು ಹರಕೆಯ ರೂಪದಲ್ಲಿ ಹುಂಡಿಗೆ ಹಾಕಿರುವಂತಹ ಚಿನ್ನದ ಸರ, ಅದು ನಿಯಮದ ಪ್ರಕಾರ ಆ ಚಿನ್ನದ ಸರವನ್ನ ತೂಕ ಹಾಕಿ ಎಷ್ಟು ಗ್ರಾಮ್ ಇದೆ ಏನು ಅನ್ನುವಂಥದ್ದನ್ನ ಲೆಕ್ಕ ಹಾಕಿ ಅದು ನೈಜ ಚಿನ್ನವ ಏನು ಅನ್ನುವಂಥದ್ದನ್ನ ಅಕ್ಕಸಾಲಿಗರು ಅಲ್ಲೇ ಖುದ್ದಾಗಿ ಬಂದು ಪರಿಶೀಲನೆಯನ್ನ ಮಾಡಿ ದೇವಸ್ಥಾನದ ಖಜಾನೆ ಅಥವಾ ಲಾಕರ್ ಸಿಸ್ಟಮ್ ಏನಿದೆ ಅಲ್ಲಿ ಇಡಬೇಕಾಗಿತ್ತು. ಬಟ್ ಇಲ್ಲೇನಾಗಿದೆ, ಮುಜರಾಯಿ ಇಲಾಖೆಯ ಅಧಿಕಾರಿಗಳು ತಮ್ಮ ಜೇಬಿನಲ್ಲಿ ಹಾಕಿಕೊಂಡು ಹೋಗಿದ್ದಾರೆ. ಕಾರಣವನ್ನ ಕೇಳಿದ ಬಳಿಕ ಇಲ್ಲ, ಅವತ್ತು ರಜಾ ಇತ್ತು, ಬ್ಯಾಂಕ್ನಲ್ಲಿ ಅಕ್ಕಸಾಲಿಗರು ಯಾರೂ ಕೂಡ ಸಿಕ್ಕಿರಲಿಲ್ಲ, ಜೊತೆಗೆ ದೇವಸ್ಥಾನದ ಖಜಾನೆಯಲ್ಲಿ ಲಾಕರ್ ಸಿಸ್ಟಮ್ ಸರಿ ಇರಲಿಲ್ಲ, ಅರ್ಚಕರ ಬಳಿ ಕೊಡೋಣ ಅಂದ್ರೆ ಅರ್ಚಕರು ಸಸ್ಪೆಂಡ್ ಆಗಿದ್ರು, ಈ ರೀತಿಯ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಸೊ ಈಗ ಸತೀಶ್ ಅವರು ಅಲ್ಲಿನ ಈ ಹಿಂದಿನ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹೇಳಿರುವಂತದ್ದು, ನನಗೆ ಅಲ್ಲಿ ಅಧಿಕಾರಿ ಒಬ್ರು ಹೇಳಿದ್ರು ಅದು 120 ಗ್ರಾಮ್ ತೂಕ ಬರ್ತಾ ಇತ್ತು, ಬಟ್ ಈಗ ಏನ್ ತಂದಿಟ್ಟಿದ್ದಾರೆ, ವಾಪಸ್ ಏನ್ ತಂದಿಟ್ಟಿದ್ದಾರೆ ಅದು ಕೇವಲ 38 ಗ್ರಾಮ್ ಇದೆ. ಹಾಗಾಗಿ ಗ್ರಾಮ್ ತೂಕದ ವ್ಯತ್ಯಾಸದಲ್ಲೂ ಕೂಡ ಈ ರೀತಿ ವ್ಯತ್ಯಾಸವನ್ನ ಮಾಡಿದ್ದಾರೆ, ಬೇರೆ ಚಿನ್ನವನ್ನ ತಂದಿಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಪಬ್ಲಿಕ್ ಟಿವಿಯಲ್ಲೂ ಈ ಬಗ್ಗೆ ಸುದ್ದಿ ಪ್ರಸಾರವಾಗಿತ್ತು. ಈಗ ನಾಗರಾಜ್ ಅವರು ಅಮಾನತಾಗಿದ್ದಾರೆ. ಒಂದು, ಆ ಚಿನ್ನವನ್ನ ದೇವಸ್ಥಾನಕ್ಕೆ ಭಕ್ತರು ತಂದುಕೊಟ್ಟಂತಹ ಚಿನ್ನವನ್ನ ಯಾವುದೇ ಕಾರಣಕ್ಕೂ ಕೂಡ ಅವರು ಕಚೇರಿಗೆ ತೆಗೆದುಕೊಂಡು ಹೋಗೋದಾಗ್ಲಿ ಅಥವಾ ಅಲ್ಲಿಂದ ದೇವಸ್ಥಾನದಿಂದ ಹೊರಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅಧಿಕಾರವೇ ಇಲ್ಲ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಅಮಾನತು ಮಾಡಿದರೆ, ಜೊತೆಗೆ ಇಡೀ ಪ್ರಕರಣದ ಬಗ್ಗೆ ತನಿಖೆಯನ್ನ ಕೂಡ ಮಾಡೋದಕ್ಕೆ ಅದಕ್ಕಾಗಿ ಪ್ರತ್ಯೇಕವಾಗಿ ಸಮಿತಿಯನ್ನ ಕೂಡ ರಚನೆ ಮಾಡುವಂತಹ ಸಾಧ್ಯತೆ ಇದೆ. ತನಿಖೆಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಸಾಕ್ಷಿ ನಾಶ ಮಾಡಬಹುದು ಅನ್ನುವಂತಹ ಕಾರಣಕ್ಕೆ, ಜೊತೆಗೆ ಮೇಲ್ನೋಟಕ್ಕೆ ಅಧಿಕಾರಿಯ ತಪ್ಪು ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಹಾಗಾಗಿ ಈಗ ನಾಗರಾಜ್ ಅವರನ್ನ ಇಮಿಡಿಯೇಟ್ ಆಗಿ ಅವರನ್ನ ಅಮಾನತು ಮಾಡುವಂತಹ ಆದೇಶವನ್ನ ಪ್ರಕಟಪಡಿಸಲಾಗಿದೆ. ಜೊತೆಗೆ ಎಂಟೈರ್ ಪ್ರಕರಣ ಏನಿದೆ, ಅದು ಚಿನ್ನ ತಾಳೆ ಆಗ್ತಾ ಇಲ್ಲ, ಗ್ರಾಮ್ ಕಡಿಮೆ ತೂಕ ತಂದಿಟ್ಟಿದ್ದಾರೆ, ಇವೆಲ್ಲದರ ಬಗ್ಗೆ ತನಿಖೆಗೂ ಕೂಡ ಕಮಿಷನರ್, ಮುಜರಾಯಿ ಇಲಾಖೆಯ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ದಿವ್ಯಾ,
ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ. ಮುಜರಾಯಿ ಇಲಾಖೆಯ ಇಒ ನಾಗರಾಜ್ ಸದ್ಯ ಅಮಾನತುಗೊಂಡಿರುವಂತಹ ವ್ಯಕ್ತಿ. ಕಾರಣ, ದೇವಸ್ಥಾನದ ಹುಂಡಿಯಲ್ಲಿ ಭಕ್ತರು ಹಾಕಿದಂತಹ ಚಿನ್ನದ ಸರವನ್ನ ಮನೆಗೆ ತೆಗೆದುಕೊಂಡು ಹೋದಂತಹ ಆರೋಪ, ಜೊತೆಗೆ ಅದರಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ ಗ್ರಾಮ್ನಲ್ಲಿ ಅನ್ನುವಂತಹ ಆರೋಪ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅವರ ತನಿಖೆಯನ್ನು ಕೂಡ ನಡೆಸಲಾಗುತ್ತೆ. ತನಿಖೆಯ ನಂತರದಲ್ಲಿ ಸತ್ಯಾಸತ್ಯತೆ ಏನು ಅನ್ನೋದು ಹೊರಕ್ಕೆ ಬರುತ್ತೆ. ಆದರೆ ಅವ್ರು ಕೊಡ್ತಾ ಇರುವಂತಹ ಸಬೂಬು ಸಮಂಜಸವಾಗಿಲ್ಲ ಅನ್ನೋದು ಸ್ಪಷ್ಟ.